ತಮಿಳುನಾಡು ಲೋಕಸಭಾ ಚುನಾವಣೆಯಲ್ಲಿ ಡಿಎಂಕೆ ಕಮಾಲ್ ಮಾಡಿದೆ, ಜಯಬೇರಿಯನ್ನ ಗಳಿಸಿದೆ. ತಮಿಳುನಾಡಿನಲ್ಲಿ ಡಿಎಂಕೆ ಗೆಲುವಿನ ಬಗ್ಗೆ ಸಂಸದೆ ಕನಿಮೋಳಿ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ತಮಿಳುನಾಡಿನಲ್ಲಿ ಡಿಎಂಕೆ 40ಕ್ಕೆ 40 ಸೀಟುಗಳನ್ನು ಗೆದ್ದಿದೆ. ತಮಿಳುನಾಡಿನ ಮತದಾನದ ಮಾದರಿ ಬಿಜೆಪಿಗೆ ವಿರೋಧವಾಗಿದೆ. ತಮಿಳುನಾಡು ಜನತೆಗೆ ಹೊರಗಿನವರನ್ನ ಬಿಟ್ಟುಕೊಳ್ಳುವ ಅಭ್ಯಾಸ ಇಲ್ಲ, ಬಿಟ್ಟುಕೊಳ್ಳೋದಿಲ್ಲ. ಹೀಗಾಗಿ ಚುನಾವಣೆಯಲ್ಲೂ ಕೂಡ ಹೊರಗಿನವರನ್ನ ಬಿಟ್ಟುಕೊಳ್ಳಿಲ್ಲ. ಏನೇ ಆರೋಪ ಮಾಡಿದ್ರೂ ಸ್ಥಳೀಯ ಪಕ್ಷಗಳನ್ನು ಕುಗ್ಗಿಸಲಾಗಲಿಲ್ಲ ಅಂತ ಹೇಳಿ ಕನಿಮೋಳಿ ಹರ್ಷ ವ್ಯಕ್ತಪಡಿಸಿದ್ದಾರೆ. Against the BJP government, especially Tamil Nadu, where the DMK alliance has got 40-40. The BJP government, and it's a clear pattern of voting all over the country against the BJP government, especially Tamil Nadu, where the DMK alliance has got 40-40. The BJP government, and it's a clear. ತಮಿಳುನಾಡಿನಲ್ಲಿ ಮಾತ್ರ ಅತ್ಯಂತ ಡಿಎಂಕೆ ಮತ್ತಷ್ಟು ಹೆಮ್ಮೆಯಿಂದ ಹೇಳಿಕೊಳ್ಳುವಂಥ ಫಲಿತಾಂಶ ಬಂದಿದೆ. ಎಸ್, ತಮಿಳುನಾಡಿನವರು ಯಾರನ್ನು ಹೊರಗಿನವರನ್ನ ಬಿಟ್ಟುಕೊಳ್ಳಲ್ಲ, ಬೇರೆ ಭಾಷೆ ಮಾತಾಡಲ್ಲ, ಬೇರೆ ಪಕ್ಷಗಳಿಗೆ ಅವಕಾಶ ಕೊಟ್ಟಿಲ್ಲ. ಒಂದರ್ಥದಲ್ಲಿ ತಮಿಳುನಾಡಿನ ಜನತೆ ಬಲಿಷ್ಠವಾಗಿರುವ ಕಾರಣಕ್ಕಾಗಿ ಹಿಂದಿ ದಬ್ಬಾಳಿಕೆಯನ್ನು, ಹಿಂದಿ ಹೇರಿಕೆಯನ್ನು ತಡೆಗಟ್ಟಲಿಕ್ಕೆ ಸಾಧ್ಯವಾಗಿದೆ. ಇಲ್ಲವಾದರೆ ಹಿಂದಿ ನಮ್ಮ ರಾಷ್ಟ್ರ ಭಾಷೆ ಅಂತ ಹೇಳಿ ಎಲ್ಲರ ಮೇಲೆ ಹೇರುವಂಥ ಪ್ರಯತ್ನ ಆಗ್ತಾ ಇತ್ತು. ಅದೊಂದು ಭಾಗ. ಚುನಾವಣೆಯಲ್ಲೂ ಕೂಡ ಅದೇ ರೀತಿಯ ಬದ್ಧತೆಯನ್ನು ಅಲ್ಲಿನ ಜನ ತೋರಿಸಿದ್ದಾರೆ. ತಮಿಳುನಾಡಿನ ಅತ್ಯಂತ ಪ್ರಬಲವಾದಂಥ ಪ್ರಾದೇಶಿಕ ಪಕ್ಷ ಡಿಎಂಕೆ ಇನ್ನೂ ಪ್ರಬಲಗೊಳ್ತಾ ಹೋಗ್ತಾ ಇದೆ. ಡಿಎಂಕೆ ಇರುವಂಥ ಶಕ್ತಿಯುತವಾದಂಥ ಜಾಗ ತಮಿಳುನಾಡು. ಒಂದು ಸ್ಥಾನಕ್ಕೂ ಕೂಡ ಕಳೆದ ಬಾರಿ ಹಾಗೆ ನೋಡಿದ್ರೆ, ಕಳೆದ ಬಾರಿ ಎಐಡಿಎಂಕೆಗೆ ಒಂದು ಅವಕಾಶವನ್ನು, ಅಂದರೆ ಒಂದು ಸೀಟ್ ಮಾತ್ರ ಎಐಡಿಎಂಕೆ ಗೆದ್ದಿತ್ತು 2019 ಚುನಾವಣೆಯಲ್ಲಿ. ಬಟ್ 2024ರಲ್ಲಿ 39ಕ್ಕೆ 39 ಕೂಡ ಡಿಎಂಕೆ ತನ್ನ ಮುಡಿಗೆ ಏರಿಸಿಕೊಂಡಿದೆ.